3 ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ. ಸೊ ನನ್ನ ಅದೃಷ್ಟ ಮೊದಲ ಸಿನಿಮಾದಲ್ಲಿ 3 ಶೇಡ್ ಸಿಕ್ಕಿರೋದು. ಡೈರೆಕ್ಟರ್ ಅಣತಿ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕತೆ ನನಗೆ ಗೊತ್ತಿಲ್ಲ, ಸಿನಿಮಾನ ನೋಡಿಲ್ಲ. ಡೈರೆಕ್ಟರ್ ಎಷ್ಟು ಹೇಳಿದರೆ ಎಷ್ಟು ಮಾಡಿದ್ದೀನಿ. ಮೊಗ್ಗು ಅರಳುವುದು 30ನೇ ತಾರೀಕು ಹೂವಾಗಿ. ಅಂದರೆ ಜನರಲ್ ಆಗಿ ಹೇಳೋದು ತುಂಬ ಕಷ್ಟ. ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿತ್ತು ಅದಷ್ಟು ಮಾಡಬೇಕಾದ್ರೆ ಹೇಗೆ ಹೋಲ್ ಸೆಟ್ಟು ಒಂದು ಫೋಕಸ್ಡ್ ಆಗಿರ್ತಿತ್ತು. ಒಂದು ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹೇಗೆ ಒಂದು ಇದನ್ನು ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು. ಅದು ತುಂಬ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರನ್ನ ಬಿಲ್ಡ್ ಮಾಡೋಕ್ಕೆ. ಸೊ ಈ ಸಿನಿಮಾದಲ್ಲಿ ಪಾತ್ರ ತುಂಬ ನನಗೆ ತುಂಬ ಇಷ್ಟ ಆಗಿರೋಂಥ ಕ್ಯಾರೆಕ್ಟರ್ ಅದು. ಅಂತ ಒಂದು ಪವರ್ಫುಲ್ ಆಗಿರೋಂಥ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ತುಂಬ ಸ್ಟ್ರಾಂಗು, ತುಂಬ ಅನ್ಯೂಶುವಲ್ ಕೂಡ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ದಕ್ಕೆ ಈ ಸಿನಿಮಾದಲ್ಲಿ. ಅವರು ಉತ್ತರ ಹೇಳಿದ್ರೆ ನೀವು ಪ್ರಶ್ನೆ ಹಾಕ್ತೀರಾ ಅದಕ್ಕೆ? ಇದಕ್ಕೆ ಉತ್ತರವಾಗಿ ಹೇಳೋದು ಬಹಳ ಕಷ್ಟ. ಯಾಕಂದರೆ ಒಂದು, ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ. ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ. ಬೇರೆಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ. ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು, ಮರ್ತೋಗಿದ್ದೀನಿ ಅದನ್ನು. ಅದ್ರಲ್ಲಿ ಮಾಡಿದ್ದೆ. ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ. ಅವರು ಕಡೆಯಿಂದ ಫೋನ್ ಬಂತು ಅವರು. ನಾನು ಫಸ್ಟ್ ಕೇಳಿದ ಪ್ರಶ್ನೆನೇ, ಸರ್ ನಿಮಗೆ ನಾನೇ ಯಾಕೆ ಗೊತ್ತು ಅಂತ. ಅಂದರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್. ಆಮೇಲೆ ಇಲ್ಲ, ನನಗೆ ಗೊತ್ತಾಯ್ತು. ಹೀಗೆ ನಾನು ನೋಡಿದೆ, ಏನು ರೋಲು, ಹೀಗೆ ಒಂದು ಪೊಲಿಟಿಷಿಯನ್ ರೋಲ್. ಸರ್ ಬೇಡ ಸರ್, ನನಗೆ ಪೊಲಿಟಿಷಿಯನ್ ರೋಲೆಲ್ಲ ಸುಮ್ಮನೆ ಆ ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಖಾಲಿ ಶಾಟ್ ಹಾಕ್ಬಿಟ್ರೆ ಏನು ಪ್ರಯೋಜನ. ಇಲ್ಲ ಇಲ್ಲ, ಆ ಥರ ರೋಲ್ ಅಲ್ಲ, ನಿಮಗೆ ಒಳ್ಳೆ ಓಂಪುರಿ ಜೊತೆ ಕಾಂಬಿನೇಷನ್ ಇದೆ ಅಂತ. ಓಂಪುರಿ ತಕ್ಷಣ ನಾನು ತಕ್ಕಂತ ಒಪ್ಕೊಂಡೆ. ಆ್ಯಂಡ್ ಭಾಳ ಚೆನ್ನಾಗಿತ್ತು, ಸೀನ್ಸು ತುಂಬ ಚೆನ್ನಾಗಿತ್ತು. ಆದರೆ ಅವ್ರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ, ಯಾರ ದುರಾದೃಷ್ಟನೋ ಸಿನಿಮಾ ಅಷ್ಟಾಗಿನೂ ಶಬ್ದ ಮಾಡಲಿಲ್ಲ. ಅದಾದ್ಮೇಲೆ ಸುಮ್ಮನೆ ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಕೂಡ ನನಗೆ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ, ದಕ್ಷ ಅಂತ. ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ. ಅವನು ಬಂದು, ಸರ್ ಇಲ್ಲಿ ಶ್ರೀಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ, ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ, ನೀವು ಒಂದು ಪಾತ್ರ ಮಾಡಬೇಕು, ಮಾತಾಡಿ ಸರ್, ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ. ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದೆ, ಮನುಷ್ಯ ಹುಡುಗಕ್ಕೆ ಒಂದು 2 ನಿಮಿಷ ಆಯಿತು. ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು. ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ, ಚಿಕ್ಕ ಪಾತ್ರ, ಆ ಪಾತ್ರ, ಈ ಪಾತ್ರ, ಮುಖ್ಯವಾದ ಪಾತ್ರ. ಅಂದರೆ ಅದು 2 ದಿವಸದ ಕೆಲಸ ಇರೋದು, 1 ದಿವಸದ ಕೆಲಸ ಇರೋದು, ಆದರೆ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ. ಅಂಥ ಪಾತ್ರ ಖಂಡಿತ ಮಾಡ್ತೀನಿ ಸರ್, ನನಗೆ ಥ್ರೋಟ್ ಸಿನಿಮಾ ಇರಬೇಕು, ಆ ಥರದ್ದೇನು ಆಸೆ ಇಲ್ಲ. ಆಮೇಲೆ ಅವರು ಇಲ್ಲ, ಈ ಥರ ಇದೆ, ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ, ನಾವು ಬೇರೆ ಟ್ರೇಲರೇ ನೋಡಿರೋದು, ಸಿನಿಮಾ ನೋಡಿಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ, ಕೆಲಸ ಮಾಡುವಾಗ ಅವನ ಪಾತ್ರ, ಅವನು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಅವ್ನ ಕಾಂಟ್ರಿಬ್ಯೂಟ್ ಏನು ಯಾವ ರೀತಿಯಲ್ಲಿ ಮಾಡ್ಬೋದು, ಈ ಥರ ಯೋಚನೆ ಮಾಡ್ತಾ ನಾವು ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ. ಆದರೆ ಫೈನಲ್ ಎಡಿಟ್ ಆದಮೇಲೆ, ಫೈನಲ್ ಕಟ್ ಆದಮೇಲೆ, ಮ್ಯೂಸಿಕ್ ಹಾಕಿದ್ಮೇಲೆ, ಗ್ರಾಫಿಕ್ಸ್, ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ. ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಮೇಲೆ ಏನದು ನಾವು ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ. ಅದು ಹೇಗೆ ಬಂದಿದೆ ಅಂತ ಸಿನಿಮಾ ನೋಡಿದವ್ರು ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು, ಯಾವುದೇ ಸಿನಿಮಾ ಆಗಲಿ. ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರು ಮಾಡೋದಿಲ್ಲ, ಸಕ್ಸಸ್ ಆಗಬೇಕಂತಾನೆ ಮಾಡೋದು. ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶ್ರೀಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ.
ಯಾಕಂದರೆ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ ಆಗಿ ಆ ಪಾತ್ರ ಹೀಗೆ ಬರಬೇಕು, ಹಾಗೆ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ, ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ. ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು. ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾ ನೋಡಿ, ಇಷ್ಟಪಡಿ, ನೀವು ಪ್ರಚಾರ ಮಾಡಿ, ನಮ್ಮನ್ನು ಗೆಲ್ಲಿಸಿ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದ್ಸಲಿ ಆಗುತ್ತೆ, ಅದು ಕೆಲಸ ಮಾಡುವಾಗ ಏನಾಗುತ್ತೆ, ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದಾಗುತ್ತೆ. ಅಂದರೆ ಮೇಜರ್ ಚೇಂಜಸ್ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಕ್ರಿಪ್ಟ್ ಅಷ್ಟು ತುಂಬ ಚೆನ್ನಾಗೇ ಮಾಡಿದ್ರು ಅವರು. ಹಾಗಾಗಿ ಸಣ್ಣ ಪುಟ್ಟ ಕೆಲವು ಇರುತ್ತೆ, ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು ಅಥವಾ ಪಾಸಸ್ ಇರ್ಬೋದು. ಯಾಕಂದರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ, ಪಾಸ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಅದು ಯಾವುದೇ ಆರ್ಟಿಸ್ಟ್ಗೆ ಅವ್ನು ಎಲ್ಲಿ ಪಾಸ್, ಇವಾಗ ನಜರುದ್ದೀನ್ ಶಾ ತಗೊಳ್ಳಿ, ನಾನು ಭಾಳ ಇಷ್ಟ, ಆ ಕಾಲದಲ್ಲಿಂದ ಪಡೆದ ಕಮಲ್ ಹಾಸನ್ ಫಾರ್ ದಟ್ ಮ್ಯಾಟರ್, ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ. ಅಂದರೆ ಕ್ಯಾಮ್ರಾ ಮುಂದೆ ಏನೂ ಮಾತಾಡದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟವಾದ ಕೆಲಸ. ಡೈಲಾಗ್ ಹೇಳ್ತೀವಿ, ಆದರೆ ಆ ಪಾಸಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇಂಪಾರ್ಟೆಂಟ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ. ನೋಡಿ ಸರ್, ಎಲ್ಲರೂ ಮಾತಾಡಿದ್ದಾರೆ, ದೊಡ್ಡವರೆಲ್ಲ ಮಾತಾಡಿದ್ದಾರೆ. ಇದು ಈಗ ನಿಮ್ಗೆಲ್ಲರಿಗೂ ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಸರ್. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ, ಇಂಡಿಯಾ ಬಿಟ್ಬಿಡಿ, ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಎಲ್ಲ ಹಬ್ಕೊಂಡ್ಬಿಟ್ಟಿದೆ. ಆ್ಯಂಡ್ ನಾವು ಬರೀ ಪೇಪರ್ ಓದ್ಬೋದು, ಟಿ ವಿ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೋ ಅದು ನೋಡ್ಬೋದು. ಆದರೆ ನಿಮಗೆಲ್ಲ ಏನಾಗುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ. ಯಾವುದೊಂದು ಆಕ್ಸಿಡೆಂಟ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಏನಾಗಿರ್ಬೋದು, ಅದಕ್ಕೆಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ಈಗ ಈ ವೈಲೆನ್ಸ್ ಅನ್ನೋದು ಇಟ್ಸ್ ಎ ವೆರಿ ಕಾಮನ್ ಥಿಂಗ್, ಇದೇನು ಹೊಸ ವಿಚಾರ ಅಲ್ವೇ ಅಲ್ಲ. ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿ ನೋಡ್ಬೇಕಂದ್ರೆ ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಅದನ್ನು ಅವರು ಕಂಪೇರ್ ಮಾಡ್ಕೋಬೋದು. ಅಂಥ ಇನ್ಸಿಡೆಂಟ್ ತುಂಬ ಇದೆ ಅಂತ ಕಾಣುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಪ್ರೇಕ್ಷಕರು ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಪಕ್ಕದ ಮನೆ ಜೀವನ, ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಏನಾದರೂ ಒಂದು ಈ ರೀತಿಯ ಇನ್ಸಿಡೆಂಟ್ ಆಗಿರ್ಬೋದು. ಹಾಗಾಗಿ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.